ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಆಪ್ಷನ್ಸ್ ಟ್ರೇಡಿಂಗ್ ಮಾಡೋರ್ಗೆಲ್ಲ ಒಂದು ದೊಡ್ಡ ತಲೆನೋವಾಗಿದೆ. ಅದೇ ಎಸ್ಟಿಟಿ ಹೈಕ್ ಅಲ್ವಾ? ಸೊ ಈ ಎಸ್ಟಿಟಿ ಏರಿಕೆಯಿಂದ ಟ್ರೇಡಿಂಗ್ ಮೇಲೆ ನಿಜವಾಗ್ಲೂ ಏನ್ ಪರಿಣಾಮ ಆಗತ್ತೆ, ಇದನ್ನ ಹೇಗೆ ನಿಭಾಯಿಸಬಹುದು? ಬನ್ನಿ ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಮೊದಲು ಒಂದು ಸಾಮಾನ್ಯ ಸಮಸ್ಯೆಯಿಂದ ಶುರು ಮಾಡೋಣ. ದಿ ಆಪ್ಷನ್ ಸ್ಕೂಲ್ನವರ ಈ ಮಾತು ನೋಡಿ. ಎಷ್ಟೋ ಸರಿ ಏನಾಗತ್ತೆ ಅಂದ್ರೆ ಬ್ರಿಲಿಯಂಟ್ ಟ್ರೇಡರ್ಸ್ ಕೂಡ ಅಯ್ಯೋ ಖರ್ಚು ಜಾಸ್ತಿ ಆಗತ್ತೆ, ಬ್ರೋಕರೇಜ್ ಎಷ್ಟು, ಟ್ಯಾಕ್ಸ್ ಎಷ್ಟು ಅಂತ ಲೆಕ್ಕ ಹಾಕ್ತಾ ಕೂತು ಒಳ್ಳೊಳ್ಳೆ ಟ್ರೇಡ್ಗಳನ್ನೇ ಮಿಸ್ ಮಾಡ್ಕೋತಾರೆ. ಇದೊಂದು ದೊಡ್ಡ ಸಮಸ್ಯೆ ಅಲ್ವಾ? ಈಗ ಇತ್ತೀಚೆಗೆ ಬಂದಿರೋ ಈ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂದ್ರೆ ಎಸ್ಟಿಟಿ ಹೈಕ್ ಇದೆಯಲ್ಲ, ಇದು ಬಂದ ಮೇಲಂತೂ ಈ ಗೊಂದಲ ಇನ್ನೂ ಜಾಸ್ತಿ ಆಗಿದೆ. ಅಪ್ಪ, ಇನ್ಮೇಲೆ ಆಪ್ಷನ್ ಸೆಲ್ಲಿಂಗ್ ಮಾಡಿ ಲಾಭ ಮಾಡೋಕ್ಕಾಗತ್ತಾ ಅಂತ ತುಂಬಾ ಜನಕ್ಕೆ ಪ್ರಶ್ನೆ ಕಾಡ್ತಿದೆ. ಇದನ್ನೇ ಅನಾಲಿಸಿಸ್ ಪ್ಯಾರಾಲಿಸಿಸ್ ಅಂತಾರೆ. ಹಾಗಾಗಿ ಇವತ್ತು ನಾವೊಂದು ಕೆಲಸ ಮಾಡೋಣ. ಪ್ರತಿಯೊಂದು ಪೈಸೆಗೂ ಲೆಕ್ಕ ಹಾಕಿ ಒಂದು ಫುಲ್ ಆಡಿಟ್ ಮಾಡೋಣ. ಎಸ್ಟಿಟಿ ಜಾಸ್ತಿ ಆಗೋದಕ್ಕಿಂತ ಮುಂಚೆ ಎಷ್ಟಿತ್ತು ಖರ್ಚು, ಈಗ ಎಷ್ಟಾಗಿದೆ ಅಂತ ಪಕ್ಕಾ ನೋಡೋಣ. ಆಗ ನಮ್ಮೆಲ್ಲ ಗೊಂದಲನೂ ದೂರಾಗುತ್ತೆ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ ಈ ಹೊಸ ಬದಲಾವಣೆ ಬರೋಕ್ಕಿಂತ ಮುಂಚೆ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ. ಅಂದ್ರೆ ಏಪ್ರಿಲ್ 1, 2026ಕ್ಕಿಂತ ಮೊದಲು ಒಂದು ಆಪ್ಷನ್ ಲಾಟ್ ಸೆಲ್ ಮಾಡಕ್ಕೆ ಎಷ್ಟೆಲ್ಲ ಖರ್ಚಾಗ್ತಿತ್ತು? ಒಂದು ಬೇಸ್ ಲೈನ್ ಸೆಟ್ ಮಾಡ್ಕೊಳ್ಳೋಣ ಬನ್ನಿ. ಸರಿ, ಇಲ್ಲೊಂದು ಉದಾಹರಣೆ ನೋಡೋಣ. ಒಂದು ನಿಫ್ಟಿ ಆಪ್ಷನ್, ಅದರ ಪ್ರೀಮಿಯಂ ₹100 ಅಂತ ಇಟ್ಕೊಳ್ಳಿ. ಅದನ್ನ ಸೆಲ್ ಮಾಡಕ್ಕೆ ಬ್ರೋಕರೇಜ್, ಎಸ್ಟಿಟಿ, ಎಕ್ಸ್ಚೇಂಜ್ ಚಾರ್ಜ್, ಜಿಎಸ್ಟಿ ಎಲ್ಲಾ ಸೇರಿ ಒಂದು ಲಾಟ್ಗೆ ಸುಮಾರು ₹32.76 ಖರ್ಚಾಗ್ತಿತ್ತು. ಇದ್ರಲ್ಲಿ ನಾವು ಗಮನಿಸ್ಬೇಕಾಗಿರೋದು ಎಸ್ಟಿಟಿ. ಅದು ಪ್ರೀಮಿಯಂನ 0.1% ಇತ್ತು, ಅಂದ್ರೆ ಸುಮಾರು ₹6.45. ಓಕೆ, ಅದು ಹಳೆಯ ಕಥೆ. ಈಗ ಹೊಸ ಎಸ್ಟಿಟಿ ದರ ಜಾರಿಗೆ ಬಂದ ಮೇಲೆ ಏನಾಗಿದೆ? ಏಪ್ರಿಲ್ 1, 2026ರ ನಂತರದ ಲೆಕ್ಕಾಚಾರ ನೋಡೋಣ. ಈ ಟೇಬಲ್ ನೋಡಿ. ಬ್ರೋಕರೇಜ್, ಎಕ್ಸ್ಚೇಂಜ್ ಚಾರ್ಜಸ್ ಎಲ್ಲಾ ಹಳೆ ಥರನೇ ಇದೆ. ಬದಲಾಗಿರೋದು ಒಂದೇ, ಅದು ಎಸ್ಟಿಟಿ. ಅದು 0.1% ಇಂದ 0.15%ಗೆ ಏರಿದೆ. ಇದರಿಂದ ಏನಾಯ್ತು? ಒಟ್ಟು ಮಾರಾಟದ ವೆಚ್ಚ ಪ್ರತಿ ಲಾಟ್ಗೆ ₹36.08 ಆಗಿದೆ. ಅಂದ್ರೆ ಸ್ವಲ್ಪ ಜಾಸ್ತಿ ಆಗಿದೆ. ಸರಿ, ಈಗ ನಾವು ಅಸಲಿ ವಿಷಯಕ್ಕೆ ಬರೋಣ. ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದ್ರೆ ಅಯ್ಯೋ ದೊಡ್ಡ ಬದಲಾವಣೆ ಅನಿಸಬಹುದು. ಆದ್ರೆ ರೂಪಾಯಿ ಪೈಸೆ ಲೆಕ್ಕದಲ್ಲಿ ಇದರ ನಿಜವಾದ ಇಂಪ್ಯಾಕ್ಟ್ ಏನು? ಒಂದೊಂದೇ ಟ್ರೇಡ್ ಮೇಲೆ ಇದು ಎಷ್ಟು ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಹೌದು, ಎಸ್ಟಿಟಿ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಬರೋಬ್ಬರಿ 50%. ಕೇಳೋಕೆ ಶಾಕಿಂಗ್ ಅನ್ಸುತ್ತಲ್ವಾ? 50% ಜಾಸ್ತಿ ಅಂದ್ರೆ ಸಾಮಾನ್ಯವಾದ ಮಾತಲ್ಲ. ಆದ್ರೆ ನಾವಿದ್ರ ನಿಜವಾದ ಆಳಕ್ಕೆ ಇಳಿಯೋಣ. ನೋಡಿ, ಆ 50% ಏರಿಕೆ ಅಂತಾರಲ್ಲ, ಅದರ ನಿಜವಾದ ಅರ್ಥ ಏನು? ಮೊದಲು ಪ್ರತಿ ಲಾಟ್ಗೆ ಎಸ್ಟಿಟಿ ಸುಮಾರು ₹6.50 ಇತ್ತು. ಈಗ ಅದು ₹9.75 ಆಗಿದೆ. ಅಂದ್ರೆ ಹೆಚ್ಚಳ ಆಗಿರೋದು ಪ್ರತಿ ಲಾಟ್ಗೆ ಕೇವಲ ₹3.25 ಮಾತ್ರ. ಇದು ಒಂದು ಬಹಳ ಮುಖ್ಯವಾದ ವಿಷಯವನ್ನ ನಮಗೆ ತೋರಿಸುತ್ತೆ. ನೋಡಿ, ಈ ಹೆಚ್ಚಳವನ್ನ ಲಾಟ್ ಸೈಜ್ನಿಂದ ಭಾಗ ಮಾಡಿದ್ರೆ ಪ್ರತಿ ಯೂನಿಟ್ಗೆ ಆಗುವ ಹೆಚ್ಚಳ ಕೇವಲ 5 ಪೈಸೆಯಷ್ಟು ಮಾತ್ರ. ಹೌದು, ಕೇವಲ 5 ಪೈಸೆ. ಇದೇ ಅಲ್ವಾ ನಾವು ಅರ್ಥ ಮಾಡ್ಕೋಬೇಕಾಗಿರೋದು? ಹೀಗೆ ಲೆಕ್ಕ ಹಾಕಿದಾಗ ಈ ಖರ್ಚಿನ ಏರಿಕೆ ಅಷ್ಟೊಂದು ದೊಡ್ಡದಲ್ಲ ಅಂತ ನಮ್ಗೆ ಈಗ ಗೊತ್ತಾಯ್ತು. ಆದ್ರೂ ನಮ್ಮ ಕೈಲಿರೋ ದುಡ್ಡನ್ನ ಯಾಕೆ ಸುಮ್ನೆ ಬಿಡ್ಬೇಕು ಅಲ್ವಾ? ಈ ಖರ್ಚನ್ನು ಇನ್ನಷ್ಟು ಕಡಿಮೆ ಮಾಡಕ್ಕೆ 2 ಸಿಂಪಲ್ ಹ್ಯಾಕ್ಗಳಿವೆ. ಬನ್ನಿ ಅವು ಯಾವುವು ಅಂತ ನೋಡೋಣ. ತುಂಬಾ ಸಿಂಪಲ್, 2 ತಂತ್ರಗಳು. ಮೊದಲನೆಯದು ಒಂದೇ ಸಾರಿ ಹೆಚ್ಚು ಲಾಟ್ಗಳಲ್ಲಿ ಟ್ರೇಡ್ ಮಾಡೋದು. ಎರಡನೆಯದು ಕಡಿಮೆ ಪ್ರೀಮಿಯಂ ಇರೋ ಆಪ್ಷನ್ಗಳನ್ನ ಆಯ್ದುಕೊಳ್ಳೋದು. ಈ 2 ಸರಳ ಬದಲಾವಣೆಗಳು ನಮ್ಮ ಖರ್ಚಿನ ಭಾರವನ್ನ ಗಣನೀಯವಾಗಿ ಇಳಿಸ್ತವೆ. ಮೊದಲನೇ ಹ್ಯಾಕ್ ತುಂಬಾ ಪವರ್ಫುಲ್. ಯಾಕೆ ಗೊತ್ತಾ? ಹೆಚ್ಚಿನ ಬ್ರೋಕರ್ಗಳು ಪ್ರತಿ ಆರ್ಡರ್ಗೆ ಒಂದು ಫ್ಲಾಟ್ ಫೀ ಚಾರ್ಜ್ ಮಾಡ್ತಾರೆ, ಪ್ರತಿ ಲಾಟ್ಗೆ ಅಲ್ಲ. ಅಂದ್ರೆ 1 ಲಾಟ್ ಟ್ರೇಡ್ ಮಾಡಿದ್ರೂ ₹20 ಬ್ರೋಕರೇಜ್, 10 ಲಾಟ್ ಒಂದೇ ಸರಿ ಟ್ರೇಡ್ ಮಾಡಿದ್ರೂ ಅದೇ ₹20. ಈ ಚಾರ್ಟ್ ನೋಡಿ. ಒಂದೇ ಲಾಟ್ ಟ್ರೇಡ್ ಮಾಡಿದ್ರೆ ಒಟ್ಟು ಖರ್ಚು ₹36 ಆಗತ್ತೆ. ಅದೇ 10 ಲಾಟ್ ಒಟ್ಟಿಗೆ ಮಾಡಿದ್ರೆ ಪ್ರತಿ ಲಾಟ್ಗೆ ತಗುಲುವ ಖರ್ಚು ಕೇವಲ ₹14-15 ಇಳಿಯುತ್ತೆ. ನೋಡಿ ಎಷ್ಟು ವ್ಯತ್ಯಾಸ ಅಂತ. ಇನ್ನು ಎರಡನೇ ಹ್ಯಾಕ್, ಎಸ್ಟಿಟಿ ಅನ್ನೋದು ಆಪ್ಷನ್ ಪ್ರೀಮಿಯಂ ಮೇಲೆ ನಿರ್ಧಾರ ಆಗತ್ತೆ. ಅಂದ್ರೆ ಪ್ರೀಮಿಯಂ ಜಾಸ್ತಿ ಆದ ಹಾಗೆ ಎಸ್ಟಿಟಿ ಕೂಡ ಜಾಸ್ತಿ ಆಗತ್ತೆ. ಹಾಗಾಗಿ ಕಡಿಮೆ ಪ್ರೀಮಿಯಂ ಇರೋ ಆಪ್ಷನ್ಗಳನ್ನ ಟ್ರೇಡ್ ಮಾಡಿದ್ರೆ ನಾವು ಕಟ್ಟೋ ಟ್ಯಾಕ್ಸ್ ಕೂಡ ಕಡಿಮೆ ಆಗತ್ತೆ. ಉದಾಹರಣೆಗೆ ನೋಡಿ, ₹100 ಪ್ರೀಮಿಯಂಗೆ ಪ್ರತಿ ಯೂನಿಟ್ಗೆ 30 ಪೈಸೆ ಖರ್ಚಾದ್ರೆ ₹500 ಪ್ರೀಮಿಯಂಗೆ ಅದು ₹1.10 ಆಗತ್ತೆ. ಸೊ ಆಯ್ಕೆ ನಮ್ಮ ಕೈಲಿದೆ. ಓಕೆ, ಖರ್ಚು ಕಡಿಮೆ ಮಾಡೋದು, ಆಪ್ಟಿಮೈಸ್ ಮಾಡೋದು ಎಲ್ಲ ಸರಿ, ಇದು ಮುಖ್ಯನೇ. ಆದ್ರೆ
ಟ್ರೇಡಿಂಗ್ನಲ್ಲಿ ಇದಕ್ಕಿಂತಲೂ ಒಂದು ಬಹಳ ಮುಖ್ಯವಾದ ವಿಷಯ ಇದೆ, ಅದನ್ನ ನಾವ್ ಯಾವತ್ತೂ ಮರಿಬಾರ್ದು. ಕೊನೆಗೆ ಹೇಳೋದಾದ್ರೆ ದಿ ಆಪ್ಷನ್ ಸ್ಕೂಲ್ನವರ ಈ ಮಾತು ತುಂಬಾ ಅರ್ಥಪೂರ್ಣ. ಈ ಸಣ್ಣಪುಟ್ಟ ಖರ್ಚುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಒಂದು ಒಳ್ಳೆ ಟ್ರೇಡ್ ಮಾಡೋದು, ಒಂದು ಉತ್ತಮ ಸ್ಟ್ರಾಟಜಿ ರೂಪಿಸೋದು ಹೆಚ್ಚು ಮುಖ್ಯ. ಯಾಕಂದ್ರೆ ನಮ್ಮ ಸ್ಟ್ರಾಟಜಿ ಸರಿ ಇದ್ರೆ ನಾವು ಗಳಿಸೋ ಲಾಭದ ಮುಂದೆ ಈ ಖರ್ಚುಗಳೆಲ್ಲ ಏನೂ ಅಲ್ಲ. ಹಾಗಾಗಿ ಕೊನೆಯದಾಗಿ ನಾವೆಲ್ಲರೂ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು: ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಈ ಸಣ್ಣಪುಟ್ಟ ಖರ್ಚುಗಳನ್ನೆಲ್ಲ ತಲೆಕೆಡಿಸಿಕೊಳ್ಳದಷ್ಟು, ಅವುಗಳನ್ನ ಅಪ್ರಸ್ತುತ ಅನ್ನಿಸೋವಷ್ಟು ಸ್ಟ್ರಾಂಗ್ ಆಗಿದೆಯಾ? ಪೈಸೆಗಳ ಬಗ್ಗೆ ಚಿಂತಿಸೋದನ್ನ ಬಿಟ್ಟು ರೂಪಾಯಿಗಳನ್ನ ಗಳಿಸೋ ಸ್ಟ್ರಾಟಜಿ ಮೇಲೆ ಗಮನ ಹರಿಸ್ಬೇಕಲ್ವಾ?